ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಸಿಎಂ ಸೀಟ್ ಅಲುಗಾಡ್ತಾ ಇದೆ. ಸಿದ್ದರಾಮಯ್ಯ ಕೊರಳಿಗೆ ಮೂಡ ಪ್ರಾಸಿಕ್ಯೂಷನ್ ಉರುಳು ಸುತ್ತಕೊಂಡಿದೆ. ಇವತ್ತು ಫೈನಲ್ ತೀರ್ಪು ಹೊರಬೀಳಲಿದೆ. ಹೀಗಾಗಿ ಮುಖ್ಯಮಂತ್ರಿಗೆ ಟೆನ್ಷನ್ ಸಹಜವಾಗಿ ಆರಂಭ ಆಗಿದೆ. ಅಲುಗಾಡುತ್ತಿದೆ ರಾಜ್ಯದ ಸಿಎಂ ಗದ್ದುಗೆ. ಸಿದ್ದರಾಮಯ್ಯಗೆ ಇಂದೇ ಫೈನಲ್ ಡೇ. ಮೂಡ ಹಗರಣದಲ್ಲಿ ಸಿಲುಕಿ ಸಿಎಂ ಸಿದ್ದರಾಮಯ್ಯ ವಿಲವಿಲ ಒದ್ದಾಡ್ತಿದ್ದಾರೆ. ಹಗರಣದಿಂದ ಹೊರಬರಲು ಭಾರಿ ಕಸರತ್ತು ನಡೆಸುತ್ತಿದ್ರೂ ಸಾಧ್ಯವಾಗ್ತಿಲ್ಲ. ಈ ನಡುವೆ ಇಂದು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಕುರಿತ ಫೈನಲ್ ರಿಪೋರ್ಟ್ ಬರಲಿದ್ದು ಸಿದ್ದರಾಮಯ್ಯಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗಿದೆ. ಹೈಕೋರ್ಟ್ನಲ್ಲಿ ಇಂದು ಸಿಎಂ ಭವಿಷ್ಯ ನಿರ್ಧಾರವಾಗಲಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗಲಿದೆ. ಹೀಗಾಗಿ ಎಲ್ಲರ ಚಿತ್ತ ಇದೀಗ ಕೋರ್ಟ್ನತ್ತ ನೆಟ್ಟಿದ್ದು ಭಾರೀ ಕುತೂಹಲ ಸೃಷ್ಟಿಸಿದೆ. ನಮ್ಮ ಪರ ತೀರ್ಪು ಬರಲಿದೆ. ಇನ್ನು ತೀರ್ಪು ನಮ್ಮ ಪರ ಬರುತ್ತದೆ. ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು. ಪ್ರಾಸಿಕ್ಯೂಷನ್ ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂಗೆ ಹೋಗ್ತೇನೆ ಅಂತ ದೂರುದಾರ ಟಿಜೆ ಅಬ್ರಹಂ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ನನಗೆ ಅನ್ಸೋದು ತೀರ್ಪು ನಮ್ಮ ಪರ ಬರುತ್ತೆ ಅಂತ. ಏನ್ ತಪ್ಪಾಡಿದ್ದೀನಿ, ನಂದ್ರಲ್ಲಿ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದೀವಿ, ಒಂದು ಬಿಟ್ಟಿಲ್ಲ. ಈಗ ನಂದನ್ನ ನೋಟಿಸ್ ಕಳಿಸ್ಬೇಕಾದ್ರೆ ಕರೆಕ್ಟಾಗಿ ನಂದು ಕಂಪ್ಲೇಂಟ್ ಅನ್ನ ಸಿಎಂ ಕಳಿಸಿದ್ದಾರೆ. ಅದ್ರ ಮೇಲೆ ಉತ್ತರ ತಗೊಂಡಿದ್ದಾರೆ. ಅದ್ರ ಮೇಲೆ ಆಲೈಸಿ ಕೊಟ್ಟಿದ್ದಾರಪ್ಪ ಆರ್ಡರ್. ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಿದ್ದರಾಮಯ್ಯಗೆ ಭಾರಿ ಕಂಟಕ ಎದುರಾಗಲಿದೆ. ಒಂದ್ ವೇಳೆ ಪ್ರಾಸಿಕ್ಯೂಷನ್ ಅರ್ಜಿ ವಜಾಗೊಳಿಸಿದ್ರೆ ಬಿಗ್ ರಿಲೀಫ್ ಸಿಗಲಿದೆ. ಏನಾಗಲಿದೆ ಅಂತ ಇಂದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೇಪಾಳ ಸುಂದರಿ ಮಹಾಲಕ್ಷ್ಮಿ ಸಾವಿನ ಸುತ್ತ ಅನುಮಾನದ ಹುತ್ತ ಹೆಚ್ಚಾನೇ ಇದೆ. ಕೊಲೆ ಆರೋಪಿ ಅಶ್ರಫ್ ಅಲ್ಲ, ಬೇರೆ ವ್ಯಕ್ತಿ ಅಂತ ಖಾಕಿ ಪಡೆ ಹೇಳ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವ ಮಾಹಿತಿಗಳು ಲಭ್ಯ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇನ್ಸ್ಟಾಗ್ರಾಂ ಸುಂದರಿ ಸಾವಿನ ಸುತ್ತ ಅನುಮಾನ. ಮಹಾಲಕ್ಷ್ಮಿ ಕೊಲೆ ಕೇಸ್ ಪೊಲೀಸರಿಗೆ ಚಾಲೆಂಜ್. ಟಾಯ್ಲೆಟ್, ಕಿಚನ್, ಬಾತ್ರೂಮ್ನಲ್ಲಿಲ್ಲ ರಕ್ತದ ಕಲೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ತನಿಖೆ ಚುರುಕಾಗಿದೆ. ಡಿಸಿಪಿ ಶೇಖರ್ ನೇತೃತ್ವದಲ್ಲಿ 5 ಟೀಮ್ಗಳ ರಚನೆ ಮಾಡಿದ್ದು ಸಿಸಿಟಿವಿ ಪರಿಶೀಲನೆ, ಎಫ್ಎಸ್ಎಲ್ ವರದಿ, ಸಂಬಂಧಿಕರು, ಸ್ನೇಹಿತರ ವಿಚಾರಣೆ ಸೇರಿ ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತಿದೆ. ಆದ್ರೆ ಮಹಾಲಕ್ಷ್ಮಿ ಕೊಲೆ ಬಗ್ಗೆ 10 ಅನುಮಾನಗಳು ಶುರುವಾಗಿದೆ. ಯಾಕಂದ್ರೆ ಮಹಾಲಕ್ಷ್ಮಿ ಕೊಲೆ ಮಾಡಿರೋದು ಮನೆಯಲ್ಲಿ ಎನ್ನುವುದಕ್ಕೆ ಯಾವುದೇ ಕುರುಹುಗಳಿಲ್ಲ. ಟಾಯ್ಲೆಟ್, ಕಿಚನ್, ಬಾತ್ರೂಮ್ ಎಲ್ಲೂ ರಕ್ತದ ಕಲೆಗಳಿಲ್ಲ. ಗೋಡೆಯ ಮೇಲೂ ರಕ್ತದ ಕಲೆಗಳು ಕಂಡು ಬಂದಿಲ್ಲ. ಬೇರೆಡೆ ಕತ್ತರಿಸಿ ಫ್ರಿಡ್ಜ್ಗೆ ತಂದಿಟ್ರ ಕಿರಾತಕ. ಹೌದು, ಹೀಗೊಂದು ಅನುಮಾನ ಕಾಡದೇ ಇರೋದಿಲ್ಲ. ಮನೆಯಲ್ಲಿ ಯಾವುದೇ ರಕ್ತದ ಕಲೆಗಳಿಲ್ಲ. ಹೀಗಾಗಿ ಬೇರೆಡೆ ಕೊಲೆ ಮಾಡಿ ಕತ್ತರಿಸಿ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆ ಎಂಬ ಅನುಮಾನವಿದೆ. ಡಸ್ಟ್ಬಿನ್ ಕವರ್ನಲ್ಲಿ ಮಾಂಸವನ್ನ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದ್ಯಾ ಎಂಬ ಅನುಮಾನವಿದೆ. ಇದಿಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಒಂದೇ ಒಂದು ಸಿಸಿ ಕ್ಯಾಮೆರಾಗಳಿಲ್ಲ. ಸೆಪ್ಟೆಂಬರ್ 2ಕ್ಕೆ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸುಮಾರು 20 ದಿನದ ಹಿಂದೆಯೇ ಮಹಾಲಕ್ಷ್ಮಿ ಕೊಲೆಯಾಗಿರೋ ಶಂಕೆ ಶುರುವಾಗಿದೆ. ಕೊಲೆ ಮಾಡಿದ್ನ ಒಡಿಶಾ ಮೂಲದ ವ್ಯಕ್ತಿ. ಇನ್ನು ಅಶ್ರಫ್ ಸೇರಿ ಇನ್ನಿಬ್ಬರ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡಿದ್ದ ಮಹಾಲಕ್ಷ್ಮಿ ಒಡಿಶಾ ಮೂಲದವನ ಜೊತೆಯೂ ಮಹಾಲಕ್ಷ್ಮಿ ಕ್ಲೋಸ್ ಆಗಿದ್ಲಂತೆ. ಆರೋಪಿತ ಅಶ್ರಫ್ನನ್ನ ಈಗಾಗಲೇ ವಿಚಾರಣೆ ನಡೆಸಿರೋ ಪೊಲೀಸರು ಮಹಾಲಕ್ಷ್ಮಿ ಕೊಲೆಯಲ್ಲಿ ಅವನ ಪಾತ್ರ ಇಲ್ಲ ಅನ್ನೋ ಮಾಹಿತಿ ಪತ್ತೆಯಾಗಿದ್ಯಂತೆ.
ಹೀಗಾಗಿ ಬೆಂಗಳೂರು ಬಿಟ್ಟು ಹೊರ ಹೋಗದಂತೆ ಹೇಳಿ ಕಳಿಸಿದ್ದಾರಂತೆ. ಈ ಮಧ್ಯೆ ಒಡಿಶಾ ಮೂಲದ ವ್ಯಕ್ತಿ ಕೊಲೆ ಮಾಡಿರುವ ಶಂಕೆ ಹೆಚ್ಚಾಗಿದೆ. ಹೀಗಾಗಿ ಒಡಿಶಾ ಮೂಲದ ಆರೋಪಿಯು ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾರಂತೆ. ಅದಕ್ಕೆ ಬೆಂಗಳೂರು ಪೊಲೀಸರು ಆರೋಪಿಯ ಬೆನ್ನು ಹತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ಸ್ಟಾ ಸುಂದರಿಯ ಸಾವು ಮಾತ್ರ ರಣರೋಚಕವಾಗಿದೆ. ಕೊಲೆ ಆಯಿತು, ಮೃತದೇಹವು ಸಿಕ್ಕಿದೆ. ಆದರೆ ಕೊಲೆ ಮಾಡೋದಕ್ಕೆ ಬಳಸಿದ ಮರ್ಡರ್ ವೆಪನ್, ಹತ್ಯೆ ಮಾಡಿದ ಜಾಗವೇ ನಿಗೂಢವಾಗಿದೆ. ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ನೇಪಾಳಿ ಸುಂದರಿಯನ್ನ ಕೊಂದಿದ್ದು ಒಬ್ಬನ. ಪೊಲೀಸರಿಗೆ ಈವರೆಗೂ ಸಿಗದ ಮರ್ಡರ್ ವೆಪನ್. ನೇಪಾಳಿ ಸುಂದರಿ ಕೊಲೆ ಇನ್ನೂ ನಿಗೂಢವಾಗಿದೆ. ಆಕೆಯನ್ನ ಕೊಂದಿದ್ಯಾರು, ಕೊಲೆ ಮಾಡಿದ್ದು ಒಬ್ಬನ, ದೇಹವನ್ನ ಪೀಸ್ ಮಾಡಿದ್ದೆಲ್ಲಿ, ಮನೆಯಲ್ಲಿ ಕೊಲೆ ಮಾಡಿದ್ದೆಲ್ಲಿ, ಹೀಗೆ ಒಂದಲ್ಲ ಎರಡಲ್ಲ 10 ಅನುಮಾನ ಪೊಲೀಸರಿಗೆ ಶುರುವಾಗಿದೆ. ಆದ್ರೆ ಯಾವುದಕ್ಕೂ ಸದ್ಯಕ್ಕಂತೂ ಕ್ಲಾರಿಟಿ ಇಲ್ಲ. ಖಾಕಿ ಬೇಗ ಪ್ರಕರಣ ಭೇದಿಸಲು ಬೇಕಾದದ್ದು ಒಂದು ಹತ್ಯೆಯಾದ ಜಾಗ, ನಂತರ ಕೊಲೆಗೆ ಬಳಸಿದ ವಸ್ತು. ಈ ಎರಡೂ ಇಲ್ಲದೆ ಪೊಲೀಸರು ಕಂಗಾಲಾಗಿದ್ದಾರೆ. ಮನೆಯಲ್ಲಿ ಮೃತದೇಹವನ್ನ ಪೀಸ್ ಮಾಡಿಲ್ಲ ಎಂಬುದು ಪಕ್ಕಾ. ಕತ್ತರಿಸಿರೋ ಸ್ಟೈಲ್, ಮನೆಯೊಳಗಿನ ಕ್ಲೀನ್ನೆಸ್, ಕ್ರೈಮ್ ಸೀನ್ ನೋಡಿದ ಪೊಲೀಸರಿಗೆ ಮತ್ತೊಂದು ಅನುಮಾನ ಮೂಡಿದ್ಯಂತೆ. ಒಬ್ಬನಂತೂ ಹತ್ಯೆ ಮಾಡಲು ಸಾಧ್ಯವಾಗಿಲ್ಲ, 2 ಅಥವಾ 3 ಜನ ಕೊಲೆ ಮಾಡಿರುವ ಅನುಮಾನ ಶುರುವಾಗಿದ್ಯಂತೆ. ಹೌದು, ಮಹಾಲಕ್ಷ್ಮಿ ಕೊಲೆ ಪಕ್ಕಾ ಪ್ರೀ ಪ್ಲಾನ್. ಒಬ್ಬನಿಂದಲೇ ಇಷ್ಟು ಕ್ರೂರವಾಗಿ ಪಕ್ಕಾ ಪ್ಲಾನ್ ಮಾಡಿ ಕೊಲೆ ಮಾಡೋದು ಅಸಾಧ್ಯ. ಮೃತದೇಹದ ತುಂಡುಗಳನ್ನ ಫ್ರಿಡ್ಜ್ನಲ್ಲಿಟ್ಟು ಮನೆಯನ್ನ ಕಂಪ್ಲೀಟ್ ಕ್ಲೀನ್ ಮಾಡಲಾಗಿತ್ತು. ಅಲ್ಲದೆ ಫ್ರಿಡ್ಜ್ನಲ್ಲಿ ಇಡೋ ಮುಂಚೆ ಟ್ರಾಲಿ ಬ್ಯಾಗ್ನಲ್ಲಿ ಹೆಣ ಸಾಗಿಸೋ ಪ್ಲಾನ್ ಮಾಡಿರುವ ಶಂಕೆ ಹೆಚ್ಚಾಗಿದೆ. ಪರಿಶೀಲನೆ ವೇಳೆ ಮನೆಯಲ್ಲಿ 2 ರಿಂದ 3 ಜನ ವಿವಿಧ ಫಿಂಗರ್ ಪ್ರಿಂಟ್ಗಳು ಪತ್ತೆಯಾಗಿವೆ. ಈ ಹಿಂದೆ ಹತ್ಯೆಯಾದ ಶ್ರದ್ಧಾ ವಾಕರ್ ಕೊಲೆ ಮಾಡಿದ್ದು ಒಬ್ಬನೇ. ಅದು ಬಹುಬೇಗ ಲಾಕ್ ಆದ. ಇದೇ ರೀತಿ 10 ಕೊಲೆಗಳಾಗಿವೆ. ಅವುಗಳಲ್ಲಿ ಬಹುಬೇಗ ಸಿಕ್ಕಿದ್ದು ಮರ್ಡರ್ ವೆಪನ್ ಮತ್ತು ಮೃತದೇಹ ಹತ್ಯೆಯಾದ ಸ್ಥಳ. ಆದರೆ ಈ ಮಹಾಲಕ್ಷ್ಮಿ ಪ್ರಕರಣದಲ್ಲಿ ಮಾತ್ರ ಕೊಲೆ ಮಾಡಿದ ಜಾಗ ದೃಢವಾಗಿಲ್ಲ, ಮರ್ಡರ್ ವೆಪನ್ ಸಿಕ್ಕಿಲ್ಲ. ಇನ್ನು ಯಾವ ವೆಪನ್ನಿಂದ ಕತ್ತರಿಸಲಾಗಿದೆ ಅನ್ನೋದರ ಬಗ್ಗೆ ಪತ್ತೆ ಹಚ್ಚಿರೋ ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಕಾಯ್ತಿದ್ದಾರೆ. ಪೋಸ್ಟ್ ಮಾರ್ಟಂನಲ್ಲಿ ಒಂದಷ್ಟು ಅಂಶಗಳು ಪತ್ತೆಯಾಗುವ ಸಾಧ್ಯತೆ ಇದೆ. ಯಾವುದರಿಂದ ದೇಹ ಕತ್ತರಿಸಲಾಗಿದೆ, ಕೆಮಿಕಲ್ ಬಳಸಲಾಗಿದೆಯಾ, ಮನೆ ಕ್ಲೀನ್ ಮಾಡೋಕೆ ಯಾವ ಕೆಮಿಕಲ್ ಬಳಸಿದ್ದಾರೆ, ಈ ಬಗ್ಗೆ ಪೋಸ್ಟ್ ಮಾರ್ಟಂ ಹಾಗೂ FSL ರಿಪೋರ್ಟ್ ಬೇಕೇ ಬೇಕು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.